ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಈ ವ್ಲಾಗಲ್ಲಿ ನಾನು ತೋರಿಸ್ತಾ ಇದ್ದೀನಿ, ನನ್ನ ಮಗ ಇವತ್ತು ಊಟ ಮಾಡೋ ಬದಲಿಗೆ ಒಂದು ಏನು ರೆಸಿಪಿ ಮಾಡಿಕೊಂಡು ತಿಂತಾ ಇದ್ದಾನೆ. ನ್ಯಾಚೋಸ್ದು ಅದು ಮೆಕ್ಸಿಕನ್ ರೆಸಿಪಿ ಅಂತ ಇದ್ದಾನೆ. ಅದಕ್ಕೆ ಯಾವಾಗಲಾದರೂ ಊಟ ಏನಾದರೂ ಬೇಡ ಆದರೆ ಈ ಥರ ಡೈಟ್ ಮಾಡೋರಿದ್ರೆ ಅಥವಾ ಕೆಲವೊಂದು ಸಾರಿ ನಮಗೆ ಊಟ ಸೇರಲ್ಲಲ್ಲ, ಆವಾಗಲೆಲ್ಲ ಮಾಡ್ಕೋಬೋದು. ಬನ್ನಿ ನೋಡುವ ಏನು ಮಾಡ್ತಾನಂತ. ಮತ್ತು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡ್ತೇನೆ, ನೋಡಿ ಏನು ಮಾಡ್ತಾ ಇದ್ದಾನೆ, ಹೇಗೆ ಮಾಡ್ತಾ ಇದ್ದಾನೆ ಅಂತ. ಓಕೆನಾ? ಹಾಯ್ ಎವ್ರಿವನ್. ನೋಡಿ ಇವಾಗ ಮಾಡ್ತಾ ಇದ್ದಾನೆ. ಇದು ಗ್ಲೂಟನ್ ಫ್ರೀ ನ್ಯಾಚೋಸ್ ಇದೆ ನೋಡಿ, ಇದನ್ನು ತಗೊಂಡು ಬಂದಿದ್ದಾನೆ. ಓಕೆ, ಮತ್ತೇನು ತೋರಿಸು ಏನೇನಿದೆ. ಮತ್ತು ಇದು ಹಾಂ ಏನಿದು? ಅದು ಕೂಡ ಸ್ವೀಟ್ ಚಿಲ್ಲಿದು. ಓಕೆ, ಟಿಕ್ಕಾ ಮಸಾಲ. ಓಕೆ, ಇದೆರಡೂ ತೊಗೊಂಡು ಬಂದಿದ್ದಾನೆ. ಇವಾಗ ಮಾಡ್ತಾನೆ ನೋಡಿ. ಇವಾಗ ಅದನ್ನು ಕಟ್ ಮಾಡಿ ಪ್ಲೇಟಲ್ಲಿ ಹಾಕ್ತಾ ಇದ್ದಾನೆ ನೋಡಿ. ಹಾಕ್ತಾ ಇದ್ದಾನೆ ಈ ಥರ ನೋಡಿ, ಈ ಥರ. ಹೀಗೆ ಹಾಕೊಳ್ಳೋದು. ಚಿಪ್ಸು ಅದೆಲ್ಲ ತಿನ್ನುತ್ತೀವಲ್ಲ, ಆ ಥರ ಇಲ್ಲ, ಇದು ಬೇರೆಯೇ ಇದೆ. ಕೆಲವೊಬ್ಬರಿಗೆ ಡ್ರೈ ಅನಿಸ್ಬೋದು, ನನಗೆ ಚೆನ್ನಾಗಿ ಅನಿಸುತ್ತೆ. ಇವಾಗ ಇದು ಕೂಡ ಕಟ್ ಮಾಡ್ತಾ ಇದ್ದೇನೆ, ಇನ್ನೊಂದು ಪ್ಯಾಕೆಟು. ಹಾಂ, ಇಷ್ಟಿರುತ್ತೆ ಇದರಲ್ಲಿ. ಎಷ್ಟು ಇದಕ್ಕೆ ಪ್ರೈಸ್ ಎಷ್ಟು? 35 rupees. 35 ರೂಪಾಯಿ ಅಂತೆ ನೋಡಿ. ಇದು ಪೂರ್ತಿ ಈ ಥರ ಹಾಕ್ಕೊಂಡಿದ್ದಾನೆ. ಇವಾಗ ಇದನ್ನು ಸೈಡಿಗೆ ಇಟ್ಕೊಂಡಿದ್ದಾನೆ. ಇವಾಗ ನೋಡಿ, ಇದು ಆನಿಯನ್ ಮತ್ತು ಟೊಮ್ಯಾಟೊ ಕಟ್ ಮಾಡಿದ್ದಾನೆ. ಮತ್ತು ಸ್ವಲ್ಪ ಲೆಮನ್ ಜ್ಯೂಸು ತಗೊಂಡಿದ್ದಾನೆ. ಎಷ್ಟು ಲೆಮನ್ನು? ಹಾಫ್, ಅರ್ಧ ಅದು ಇದರಲ್ಲಿ ಹಾಕ್ತಾ ಇದ್ದಾನೆ. ತೋರಿಸು ಕೈ. ಹಾಂ, ಓಕೆ, ಈ ಥರ. ಹಾಂ, ಈ ಕಡೆಯಿಂದ ಹಾಕಬೇಕು ಅಂದರೆ ಚೆನ್ನಾಗಿರುತ್ತೆ. ಇದನ್ನು ಇವಾಗ ಮಿಕ್ಸ್ ಮಾಡ್ತಾ ಇದ್ದಾನೆ. ಟೊಮೆಟೊ ಮತ್ತು ಆನಿಯನ್ ಕಟ್ ಮಾಡಿದ್ದಾನೆ. ಅದರಲ್ಲಿ ಅವನೇ ಕಟ್ ಮಾಡ್ಕೊಂಡಿದ್ದು, ನಾನು ಜಸ್ಟ್ ವಿಡಿಯೋ ಮಾಡ್ತಾ ಇದ್ದೇನೆ ಅವ್ನು ಮಾಡ್ತಾ ಇರೋದು ಅಂತ ನೋಡಿ. ಎಲ್ಲ ಕಟ್ ಮಾಡಿ ಸ್ವಲ್ಪ ಅಡುಗೆ ಎಲ್ಲ ಮಾಡ್ಕೋತಾನೆ, ಇಂಟ್ರೆಸ್ಟ್ ಇದೆ. ಆದರೆ ಹೊಸ ರೆಸಿಪಿಗಳು ಮಾಡ್ತಾನೆ. ಕಾಂಟಿನೆಂಟಲ್, ಹೌದು, ಆ ಥರ ಎಲ್ಲ ಮಾಡ್ತಿರ್ತಾನೆ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದಾನೆ. ಲೆಮನ್ ಜ್ಯೂಸ್ ಹಾಕಿ, ನಿಂಬೆಹಣ್ಣಿನ ರಸ ಹಾಕಿದ್ದಾನೆ. ಮತ್ತು ಇವಾಗ ಏನು ಮಾಡೋದು, ಎಲ್ಲ ಇಟ್ಕೊಂಡು ರೆಡಿಯಾಗಿ ಕೂತಿದ್ದಾನೆ ನೋಡಿ. ಇವಾಗ ಇದರಲ್ಲಿ ಏನು ಹಾಕ್ತೀಯಾ? ಬೇಗ ಹಾಕು. ಹಾಂ, ತೋರಿಸು. ಹಾಂ, ಇಲ್ಲಿ ನೋಡಿ, ಸ್ವಲ್ಪ ಸಾಲ್ಟು ಮತ್ತು ಇದೇನು ಖಾರದ ಪುಡಿ. ಓಕೆ, ಇದನ್ನು ಹಾಕ್ತಾ ಇದ್ದಾನೆ. ಇದು ಸ್ವಲ್ಪ ದೇಸಿ ತಡ್ಕ, ಇಂಡಿಯನ್ ತಡ್ಕ ಇದೆ ಇದರಲ್ಲಿ, ಭಾರತೀಯ ಶೈಲಿ ಅಲ್ವಾ? ಬೇರೆಯವರಾದರೆ ಹಿಂಗೆ ಮಾಡೋದಿಲ್ಲ ಅನಿಸುತ್ತೆ ಎಲ್ಲ, ಹೊರಗಡೆ ಹೇಗೆ ಮಾಡ್ತಾರೆ? ಹಾಂ, ಸಾಸ್ ಹಾಕ್ತಾರಂತೆ ಅವರು, ಗ್ವಾಕಮೋಲೆ ಸಾಸು ಅದೆಲ್ಲ ಹಾಕ್ತಾರೆ. ನನಗೆ ಗೊತ್ತಿಲ್ಲ, ಅವನಿಗೆ ಗೊತ್ತು ಅದೆಲ್ಲ. ಆಯಿತಾ? ಮಿಕ್ಸ್ ಆಯಿತು. ಎಂಥ ಟ್ರೆಡಿಷ್ನಲ್ಲು? ಮೆಕ್ಸಿಕನ್. ಓಕೆ, ಇದು ಮೆಕ್ಸಿಕನ್ ಟ್ರೆಡಿಷ್ನಲ್ ಡಿಶ್ ಅಂತಪ್ಪ, ನನಗೆ ಗೊತ್ತಿಲ್ಲ. ಅವನು ತಿನ್ನೋದು, ನಾನು ಫೇಮಸ್ ಇದೆ ಅಂತೆ. ಹೌದಾ, ಫೇಮಸ್ ಇದೆನಾ? ಓಕೆ, ಮಾಡು. ನನಗೆ ಟೇಸ್ಟಿಗೆ ಎಲ್ಲ ಕೊಡ್ತಾನೆ, ಚೆನ್ನಾಗಿರುತ್ತೆ. ಕೆಲವೊಂದು ರೆಕಾರ್ಡ್ ಮಾಡಿರಲ್ಲ, ಸಾಯಂಕಾಲ ಎಲ್ಲ ಅವನು ಮಾಡಿರ್ತಾನೆ, ಮಾಡಿಕೊಂಡು ತಿಂತಾ ಇರ್ತಾನೆ. ನಮಗೆ ಕೂಡ ಮಾಡಿರ್ತಾನೆ. ಇನ್ಮೇಲೆ ಹಾಕ್ತೇನೆ, ಏನಾದರೂ ರೆಕಾರ್ಡ್ ಮಾಡ್ತೇನೆ ಅವ್ನು ಮಾಡ್ತಾ ಇರಬೇಕಾದ್ರೆ. ಸೊ ಇವಾಗ ನನಗೆ ಇವತ್ತು ಸಿಕ್ತು ರೆಕಾರ್ಡ್ ಮಾಡೋಕ್ಕೆ, ಅದಕ್ಕೆ ಮಾಡ್ತಾಯಿದ್ದೀನಿ ನೋಡಿ. ಇವಾಗ ಇದು ನ್ಯಾಚೋಸು ಹಾಕು. ಹಾಂ, ಆ ಕಡೆಯಿಂದ ಹಾಕು, ಚೆನ್ನಾಗಾಗುತ್ತೆ ನನಗೆ ರೆಕಾರ್ಡು ಮಾಡೋಕ್ಕೆ. ಹಾಕು ನೀನು ನೋಡಿ. ಈ ಥರ ಮೇಲ್ಗಡೆ ಹಾಕ್ಕೊಳ್ಳೋದು. ಒಂಥರ ನಾವು ಚಾಟ್ ಎಲ್ಲ ಮಾಡ್ಕೋತೀವಲ್ಲ, ಅದೇ ಥರ. ಆದರೆ ಇದು ನ್ಯಾಚೋಸ್ದಷ್ಟೇ ಅನಿಸುತ್ತೆ ನನಗೆಲ್ಲ, ಅದರ ಟೇಸ್ಟ್ ಬೇರೆ ಅಷ್ಟೇ. ಹೆಂಗೆ ಬೇಕಾದರೂ ಮಾಡ್ಕೊಂಡು ತಿನ್ಬೋದು, ಅದು ಚೆನ್ನಾಗಿ ಅನಿಸುತ್ತೆ ನೋಡಿ. ಈ ಥರ ಹಾಕ್ಕೋತಾ ಇದ್ದಾನೆ ಎಲ್ಲ ಕೂಡ. ಮತ್ತು ಇದಕ್ಕೆ ಕೊತ್ತಂಬರಿ ಎಲ್ಲ ಹಾಕಲ್ವಾ? ಇಲ್ವಾ? ನಮಗಾದರೆ ಅದು ಎಲ್ಲ ಜಾಸ್ತಿ ತಡ್ಕ ಆಗುತ್ತಾ? ಹಾಕು. ಮತ್ತು ಇವಾಗೇನು ಮಾಡೋದು?
ಚೀಸ್ ಗ್ರೇಟ್ ಮಾಡಬೇಕು. ಚೀಸ್ ಗ್ರೇಟ್ ಮಾಡಬೇಕಾ? ಹಾಕು, ಎಲ್ಲ ಆಯಿತು. ಎಷ್ಟು ಮಾಡೋದು? ಸಿರಪ್. ಸಿರಪ್, ಲೆಮನ್ ಸಿರಪ್ ಇದೆನಾ ಅದರಲ್ಲಿ? ಮರ್ತೋದೆ. ಏನು ಇಷ್ಟು ಬಗ್ಸಿ ಬಗ್ಸಿ ಹಾಕ್ತಾ ಇದೀಯಾ ಅಂದ್ಕೊಳ್ತಾ ಇದ್ದೀನಿ. ಚೆನ್ನಾಗಿದೆ, ಚೆನ್ನಾಗಿದೆ ಅಲ್ವಾ? 1 block of cheese. ತೋರಿಸು, ಎಲ್ಲಿ ತೋರಿಸ್ತಾ ಇದೆಯಾ? ಓಕೆ, 1 ಬ್ಲಾಕ್ ಚೀಸು. ಓಕೆ, ಅದನ್ನು ಅದರ ಮೇಲೆ ಗ್ರೇಟ್ ಮಾಡ್ಕೋತಾ ಇದ್ದಾನೆ. ಗ್ರೇಟ್ ಮಾಡೋದು ತೋರಿಸ್ತಾ ಇದ್ದೀನಿ. ಗ್ರೇಟ್ ಮಾಡ್ಕೊಂಡು ಇಟ್ಕೊಂಡಿದ್ದಿಲ್ಲ ಅಲ್ವಾ, ಅದಕ್ಕೆ ಅವನು ಮಾಡ್ತಾ ಇದ್ದ. ನಾನು ಪಟ್ ಅಂತ ಸ್ವಲ್ಪ ರೆಕಾರ್ಡ್ ಮಾಡೋಕ್ಕೆ ಬಂದೆ. ನೋಡಿ, ಈ ಥರ ಎಲ್ಲ ಗ್ರೇಟ್ ಮಾಡ್ಕೋಬೇಕು ಎಲ್ಲ ಮೇಲೆ. ಮೈಕ್ರೋವೇವ್ ಮಾಡಿಕೊಂಡ್ರು ಚೆನ್ನಾಗಿರುತ್ತೆ ಅಲ್ಲ? ಹೌದು, ಬಟ್ ಇದು ಹೆಲ್ದಿ ಇರುತ್ತೆ ಹೀಗೆ ಮಾಡಿ ತಿನ್ನೋದು. ಬೇಕಾದರೆ ಮೈಕ್ರೋವೇವ್ ಮಾಡಿಕೊಂಡ್ರೆ ಅದು ಸ್ವಲ್ಪ ಚೀಸ್ ಮೆಲ್ಟ್ ಆಗುತ್ತೆ ಮತ್ತು ಚೆನ್ನಾಗಿರುತ್ತೆ ಅದು ಕೂಡ. ನೋಡಿ, ಎದರಲ್ಲಿ ಫೈಬರ್ ಇರುತ್ತೆ? whatever nutrition content in this, ಓಕೆ, it will remain the same original. ಈ ಥರ ತಿಂದರೆ ಎಲ್ಲ ಒರಿಜಿನಲ್ ಕಂಟೆಂಟ್ ಹಾಗೆ ಸಿಗುತ್ತಂತೆ. ನನ್ನ ಮಗ ಹೇಳ್ತಾ ಇದ್ದಾನೆ, ಮೈಕ್ರೋವೇವ್ ಎಲ್ಲ ಮಾಡಿದರೆ ಹೋಗುತ್ತಂತೆ, ಬರ್ನ್ ಆಗ್ತದಂತೆ. ಅದಕ್ಕೆ ಅವನು ಈ ಥರ ತಿಂತಾನಂತೆ. ರಾ ಎಲ್ಲ ರಾ ಚೀಸ್ ಎಲ್ಲ ತಿನ್ನೋದಂತೆ. ಸ್ವಲ್ಪ ಎಲ್ಲ ಕಡೆ ಹಿಂಗೆ ಚೆನ್ನಾಗಿ ಮಾಡಿಕೊಂಡು, ಇವಾಗ ಮಧ್ಯಾಹ್ನ ಊಟ ಮಾಡಲ್ಲ ಅವನು, ಇದೇ ತಿಂತಾನೆ. ಇದ್ರ ಮೇಲೆ ಇದು ಬಿಡೋದು ಇವಾಗ. ಡೈಟ್ ನೋಡಿ, ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ? ಚೀಸಿ ಡೈಟ್. ಚೀಸ್ ತಿನ್ನಬಾರ್ದು ಅಂತಾರೆ, ಕೆಲವೊಂದು ಸರಿ ತಿನ್ನಬೇಕು ಕೆಲವೊಬ್ಬರಿಗೆ. ಆಯಿತು, ಇಷ್ಟ ಆಯಿತಾ? ಇವಾಗ ಇದನ್ನು ಮಿಕ್ಸ್ ಮಾಡಿ ಈ ಥರ ತಿನ್ಕೋಬೋದು. ಸ್ನ್ಯಾಕ್ಸ್ ಟೈಮ್ಗೆ ಡೈಟ್ ಮಾಡೋರು ಅವರೆಲ್ಲ ಕೂಡ ತಿನ್ಬೋದು. ಮತ್ತು ಊಟದ ಟೈಮಿಗೂ ನನ್ನ ಮಗ ಇವಾಗ ಊಟದ ಟೈಮಲ್ಲಿ ತಿಂತಾ ಇದ್ದಾನೆ. ಅದರ ಜೊತೆ ಅದೇನು ನೋಡಿ, ಅದರ ಜೊತೆ ಈ ಕಡೆ ಇಡು, ಚೆನ್ನಾಗಿ ಕಾಣುತ್ತೆ. ಅಲ್ಲಿ ಪಕ್ಕ ಅದರ ಜೊತೆ ಇದು ಒಂದು ಗ್ಲಾಸ್ ತುಂಬ ಲಸ್ಸಿ ಕುಡಿತಾ ಇದ್ದಾನೆ. ನೋಡಿದಿ, ಲೋ ಫ್ಯಾಟ್ ಲಸ್ಸಿ ಇದು, ಅದು ಕುಡಿತಾ ಇದ್ದಾನೆ. ಅದು ಮತ್ತು ಇದು ನ್ಯಾಚೋಸು, ಮೆಕ್ಸಿಕನ್ ನ್ಯಾಚೋಸ್, ಅದರದ್ದು ಮಾಡಿದ್ದಾನೆ. ಹೆಲ್ದಿ ಇರುತ್ತಂತೆ, ಅದಕ್ಕೆ ಚೆನ್ನಾಗಿದೆ ಅಂತ ಇದ್ದಾನೆ. ನೋಡುವ, ಅವನು ತಿಂತಾನೆ. ಇವಾಗ ತಿಂದು ಹೇಳು, ತೋರಿಸು, ನೋಡುವ ಹೆಂಗೆ ಇದೆ ಅಂತ. ನಾವು ಕೂಡ ನೋಡ್ತೀವಿ. ನೋಡಿ, ಕುರುಮ್ ಅಂತ ಸೌಂಡ್ ಬರ್ತಾ ಇದೆ. ಥ್ಯಾಂಕ್ ಯು ನೀನು ಮಾಡಿದ್ದಕ್ಕೆ. ನಾನು ಕೂಡ ಹೇಗೆ ಚಟ್ಪಟ ಇದೆ ಅಂತೆ, ಅಂದರೆ ಹುಳಿ, ಲೆಮನ್ ಜ್ಯೂಸ್, ಮತ್ತು ಖಾರ, ಉಪ್ಪು, ಈ ಥರ. ನೋಡಿ, ಈ ಥರ ಎಲ್ಲ ಇರುತ್ತೆ, ಚೆನ್ನಾಗಿ ಅನಿಸುತ್ತೆ ಅಂತಾನೆ ಅವನು. ನಾನು ಕೂಡ ತಿಂದಿದ್ದೇನೆ, ಚೆನ್ನಾಗಿ ಅನಿಸುತ್ತೆ. ಮತ್ತು ಅದರ ಜೊತೆ ಲಸ್ಸಿ ಕುಡಿತಾ ಇದ್ದಾನೆ. ಚೆನ್ನಾಗಿದೆ ಅಲ್ವಾ? ಥ್ಯಾಂಕ್ ಯು, ನೀನು ನನಗೆ ಇದು ವಿಡಿಯೋ ಮಾಡಿಕ್ಕೆ ಅಲೋ ಮಾಡಿದ್ದಕ್ಕೆ. ಇಲ್ಲಾಂದರೆ ವಿಡಿಯೋ ಬೇಡ, ಅದು ಬೇಡ, ಇದು ಬೇಡ ಅಂತಿರ್ತಾನೆ. ಸೊ ಇವತ್ತು ಮಾಡ್ತಾ ಇದ್ದಾನೆ. ಇನ್ಮೇಲೆ ಕೆಲವೊಂದು ಡಿಶಸ್ ಮಾಡ್ತಿರ್ತಾನೆ, ಒಂದು ಹಾಕಿರ್ತೀನಿ ನಾನು ನೋಡಿ. ಮತ್ತು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ, ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನೀವು ಕೂಡ ಟ್ರೈ ಮಾಡಿ, ಹೆಲ್ದಿ ಇರುತ್ತೆ. ಯಾರಿಗೆ ಊಟ ಎಲ್ಲ ಬೇಡ ಅನಿಸುತ್ತೆ ಅವರು ಕೂಡ ತಿನ್ಬೋದು. ಅವಾಗಿವಾಗ ಹೊಟ್ಟೆ ತುಂಬಿರುತ್ತೆ ಅಂತಾನೆ, ಹಸಿವೆ ಆಗಲ್ಲ ಅಂತೆ. ಸೊ ನಾನು ಕೂಡ ತಿಂದಿದ್ದೇನೆ, ಆದರೆ ಫುಲ್ಲು ಊಟ ಬಿಟ್ಟು ಅಲ್ಲ. ನೋಡಿ, ಈ ಥರ ಚೆನ್ನಾಗಿ ಕಾಣ್ತಾ ಇದೆ ಇಲ್ಲಿ. ನೋಡಿ, ಚೀಸ್ ಇದೆ, ಮತ್ತು ಅದರ ಜೊತೆ ಲಸ್ಸಿ ಇದೆ. ಮಜ್ಜಿಗೆ ಕೂಡ ಕುಡಿಬೋದು, ಯಾರಿಗೆ ಇಷ್ಟ ಅವರು. ಲೋ ಫ್ಯಾಟು ಮಜ್ಜಿಗೆ ಕುಡಿಬೇಕು ಅಂತಾನೆ. ನೋಡಿ, ರೆಡಿ ಆಯಿತು. ನೋಡಿ, ಆನಂದಿಸಿ. ವಿಡಿಯೋ ಇಷ್ಟವಾದರೆ ಪ್ಲೀಸ್ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಟ್ಯೂನ್. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ ಹೀಗೆ ಒಂದು ರೆಸಿಪಿ ಮಾಡ್ತಾ. ಬಾಯ್.